ಡಿ ಸುಧಾಕರ್ ಅವರು ಅಗಲಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ. ನಮ್ಮ ಪಕ್ಷಕ್ಕೆ ಮತ್ತು ರಾಜ್ಯಕ್ಕೆ ಒಂದು ತುಂಬಲಾರದ ಒಂದು ನಷ್ಟ ಆಗಿದೆ. ಅವರು ಯಾವಾಗಲೂ ಕೂಡ ಭೇಟಿಯಾದಾಗ ನಂಗೆ ಹೇಳ್ತಾ ಇದ್ರು, ಮೊದಲ ಬಾರಿಗೆ ಅವರು ಶಾಸಕರಾಗಿರುವಂಥ ಒಂದು ಸಂದರ್ಭದಲ್ಲಿ 2004ರಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಹೇಳ್ತಾ ಇದ್ರು, ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಮೊದಲ ಬಾರಿಗೆ ಶಾಸಕನಾಗಿದ್ದೆ. ಅವರು ಇರ್ತಕ್ಕಂಥ ಒಂದು ಅಜಾತ ಶತ್ರು ಒಂದು ಗುಣ, ಎಲ್ಲರಿಗೆ ಒಳಗೊಳ್ಳುವ ಒಂದು ಗುಣ ಏನಿತ್ತು, ಯಾವಾಗಲೂ ನನಗೆ ನಮ್ಮ ಮೇಲೆ ಒಂದು ಭಾಳ ಪ್ರಭಾವ ಇದೆ ಅಂತ ಹೇಳಿದ್ರು. ಮತ್ತು ವಿಶೇಷವಾಗಿ ಅವರು ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಯ ಮಂತ್ರಿಗಳು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನಿದೆ, ನಾನು ಅದರ ಅಧ್ಯಕ್ಷನಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸಚಿವರವರು ಎಂತಹ ಒಂದು ಸಂದರ್ಭದಲ್ಲೂ ಕೂಡ ಏನಿದ್ರು ಕೂಡ ಎದಕ್ಕೂ ಕೂಡ ಅಡ್ಡಿ ಹಾಕ್ತಿರಲಿಲ್ಲ. ಕಂಪ್ಲೀಟ್ ನಮಗೆ ಫ್ರೀಡಮ್ ನೀಡಿದರು. ಯಾವಾಗಲೂ ನಮ್ಗೆ ಹೇಳ್ತಾಯಿದ್ರು, ನಾನು ಜೈನ್ ಸಮುದಾಯವನ್ನು, ನೀನು ಒಂದು ಸಣ್ಣ ಚಿಕ್ಕ ಸಮುದಾಯದವರು, ನಾವೆಲ್ಲರೂ ಕೂಡ ಭಾಳ ಹುಷಾರಾಗಿರಬೇಕು, ಎಲ್ಲರೂ ಒಗ್ಗೂಡವಾಗಿ ಮಾಡ್ತಕ್ಕಂಥ ಇರಬೇಕು ಅಂತ ಹೇಳಿದ್ರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂದರೆ ನಮಗೆ ನಂಬಕ್ಕಾಗ್ತಾ ಇಲ್ಲ. ಅಂದರೆ 24ನೇ ತಾರೀಕಿಗೆ, ಮಾರ್ಚ್ 24ನೇ ತಾರೀಕಿಗೆ ಸುಮಾರು 1.5-2 ತಾಸು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಬಗ್ಗೆ ಒಂದು ಸುದೀರ್ಘವಾಗಿ ಒಂದು ಸಭೆಯನ್ನು ನಡೆಸಿ, ಮುಂದೆ ಏಪ್ರಿಲಲ್ಲಿ ಇನ್ನೊಂದು ಸಭೆ ನಾವು ಮಾಡೋಣ ಅಂತ ಹೇಳಿದ್ರು. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ ಅಂದರೆ ನಮಗೆ ನಂಬಕ್ಕಾಗ್ತಾ ಇಲ್ಲ. ಭಾಳ ಒಂದು ಸರಳ ರೀತಿಯಿಂದ, ಯಾಕಂದರೆ ಅವರು ಎಲ್ಲರಿಗೆ ಸುಮಾರು 4 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ಕಿಯೋನಿಕ್ಸ್ MDಗಳಾಗಿ, ವಿಶೇಷವಾಗಿ ಅಪಾರವಾದ ಒಂದು ಜನಪ್ರಿಯತೆಯನ್ನು ಹೊಂದಿರುವಂಥ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಇವತ್ತು ಇಲ್ಲ ಅಂದರೆ ಇವತ್ತು ಅವರ ಕುಟುಂಬದವರಿಗೆ ಎಲ್ಲರಿಗೆ ಒಂದು ಆ ದೇವರು ಅವರಿಗೆ ಶಕ್ತಿಯನ್ನು ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.